ಓಂ ನಮಃ ಶಿವಾಯ. ಸ್ನೇಹಿತರೆ, ತಮಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಲ್ಲಿ ಆಚರಿಸಲಾಗುವ ಹಿಂದೂಗಳ ಪ್ರಮುಖ ಹಬ್ಬ ಮಹಾಶಿವರಾತ್ರಿ. ಶಿವನು ಯಾವುದೇ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿರದವನು. ಎಲ್ಲವೂ ಅವನಿಂದ ಹೊರಹೊಮ್ಮುತ್ತದೆ ಮತ್ತು ಕೊನೆಯಲ್ಲಿ ಅವನಲ್ಲಿಯೇ ಲೀನವಾಗುತ್ತದೆ. ಆದ್ದರಿಂದ ಶಿವ ಅನನ್ಯ, ಅನಂತ, ಅಮರ, ಅಜೇಯ, ಶ್ರೇಷ್ಠ ಅಘೋರಿ, ಶ್ರೇಷ್ಠ ಪರಿವರ್ತಕ, ಆದಿಪುರುಷ. ಅಂತಹ ಶಿವನೊಂದಿಗೆ ಸಂಪರ್ಕ ಸಾಧಿಸುವುದು ಈ ಶಿವರಾತ್ರಿ ಹಬ್ಬದ ವಿಶೇಷ. 2025ರ ಮಹಾಶಿವರಾತ್ರಿ ಹಬ್ಬದ ಇನ್ನೊಂದು ವಿಶೇಷವೆಂದರೆ ಇದನ್ನು ಫೆಬ್ರವರಿ 26ರಂದು ಆಚರಿಸಲಾಗುತ್ತಿದ್ದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಕೊನೆಯ ದಿನ ಕೂಡ ಇದೇ ಆಗಿದೆ. ಈ ಅದ್ಭುತ ಹಬ್ಬ ಆಚರಿಸಲು ಸರಿಯಾದ ದಿನಾಂಕ ಮತ್ತು ಸಮಯದ ವಿವರ ಹೀಗಿದೆ ಸ್ನೇಹಿತರೆ. ಫೆಬ್ರವರಿ 26ರ ಬೆಳಿಗ್ಗೆ 11 ಗಂಟೆ 8 ನಿಮಿಷಕ್ಕೆ ಚತುರ್ದಶಿ ತಿಥಿ ಪ್ರಾರಂಭವಾಗಿ ಫೆಬ್ರವರಿ 27ರ ಬೆಳಿಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಶಿವರಾತ್ರಿ ಪಾರಾಯಣಕ್ಕೆ ಫೆಬ್ರವರಿ 27ರ ಬೆಳಿಗ್ಗೆ 6 ಗಂಟೆ 47 ನಿಮಿಷದಿಂದ 8 ಗಂಟೆ 54 ನಿಮಿಷಗಳ ಅವಧಿ ಪ್ರಶಸ್ತ ಕಾಲವಾಗಿದೆ. ಉಳಿದಂತೆ ಪ್ರಹಾರಗಳ ವಿವರವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಜಾಗರಣೆ. ಶಿವರಾತ್ರಿ ಹಬ್ಬದ ಅತ್ಯಂತ ವಿಶೇಷ ಆಚರಣೆ ಎಂದರೆ ಜಾಗರಣೆ. ಮಹಾಶಿವರಾತ್ರಿಯಂದು ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ಜಾಗರಣೆ ಮಾಡುವ ಮೂಲಕ ದೈವಿಕ ಕಾಸ್ಮಿಕ್ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವ ಅತ್ಯಂತ ಶಕ್ತಿಯುತ ರಾತ್ರಿ ಇದು ಎಂದು ಪರಿಗಣಿಸಲಾಗಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಶಿವಮಂತ್ರಗಳೆಂದರೆ ಮಹಾಮೃತ್ಯುಂಜಯ ಮಂತ್ರ ಮತ್ತು ಪಂಚಾಕ್ಷರಿ ಮಂತ್ರ. ಇವೆರಡೂ ಸಹ ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದ ಪವಿತ್ರ ಮಂತ್ರಗಳಾಗಿವೆ. ಶಿವಪಂಚಾಕ್ಷರಿ ಮಂತ್ರವೆಂದರೆ ಓಂ ನಮಃ ಶಿವಾಯ. ಮಹಾಮೃತ್ಯುಂಜಯ ಮಂತ್ರವೆಂದರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಿಜಭಕ್ತಿಯಿಂದ ಈ ಮಂತ್ರಗಳನ್ನು ಜಪಿಸಿದರೆ ಮನಸ್ಸು, ದೇಹ ಮತ್ತು ಆತ್ಮವು ಹಗುರವಾಗಿ ಮನಸ್ಸಿಗೆ ಉನ್ನತ ಮಟ್ಟದ ಏಕಾಗ್ರತೆ ಮತ್ತು ಶಕ್ತಿಯನ್ನು ನೀಡುತ್ತವೆ ಸ್ನೇಹಿತರೆ. ಈ ಮಂತ್ರಗಳ ಧ್ವನಿ ತರಂಗಗಳು ಮಾನವನ ಬುದ್ಧಿಮತ್ತೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತವೆ. ನಮ್ಮ ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಪ್ರಬುದ್ಧಗೊಳಿಸಿ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನಾವೀಗ ಮಹಾಶಿವರಾತ್ರಿ ಹಬ್ಬದ ಆಚರಣೆಯ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸೋಣ. ಭಗವಾನ್ ಶಿವ ಮತ್ತು ಪಾರ್ವತಿಯರು ವಿವಾಹವಾದ ಸುದಿನ ಇದು ಎಂದು ಹೇಳಲಾಗುತ್ತದೆ. ಇನ್ನೊಂದು ಪುರಾಣದ ಕಥೆಗಳ ಪ್ರಕಾರ ಭಗವಾನ್ ಶಿವನು ತನ್ನ ದೈವಿಕ ಪತ್ನಿಯಾದ ಮಹಾಶಕ್ತಿಯನ್ನು ಈ ರಾತ್ರಿ 2ನೇ ಬಾರಿಗೆ ಮದುವೆಯಾದರು. ಭಗವಾನ್ ಶಿವನು ಪುರುಷನನ್ನು ಅಂದರೆ ಮೈಂಡ್ಫುಲ್ನೆಸ್ ಎಂಬುದನ್ನು ಸೂಚಿಸುತ್ತದೆ. ಪಾರ್ವತಿ ಪ್ರಕೃತಿಯನ್ನು ಅಂದರೆ ನೇಚರನ್ನು ಸೂಚಿಸುತ್ತದೆ. ಈ ಪ್ರಜ್ಞೆ ಮತ್ತು ಪ್ರಕೃತಿಯ ದೈವಿಕ ಮಿಲನವಾದ ಸೃಷ್ಟಿಯ ಸಂಕೇತವಾಗಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಇನ್ನೊಂದು ದಂತಕಥೆಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ಶಿವನು ಮಹಾಶಿವರಾತ್ರಿಯ ಮಧ್ಯರಾತ್ರಿಯಲ್ಲಿ ಬ್ರಹ್ಮನ ಕೃಪೆಯಿಂದ ರುದ್ರನಾಗಿ ಅವತರಿಸಿದನು. ಈ ರಾತ್ರಿಯಲ್ಲಿ ಶಿವನು ತನ್ನ ಪತ್ನಿ ಮಹಾಸತಿಯ ದಹನ ಸುದ್ದಿಯನ್ನು ಕೇಳಿ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ತನ್ನ ರುದ್ರ ತಾಂಡವ ನೃತ್ಯವನ್ನು ಪ್ರದರ್ಶಿಸಿದನು ಎಂದು ಹೇಳಲಾಗುತ್ತದೆ. ಮತ್ತೊಂದು ಹಿನ್ನೆಲೆಯಲ್ಲಿ ನೋಡಿದಾಗ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಸಮುದ್ರದಿಂದ ಹೊರಬಂದ ವಿಷವು ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಶಿವನು ಕಾರ್ಕೋಟಕ ವಿಷವನ್ನು ಕುಡಿದು ಇಡೀ ಪ್ರಪಂಚವನ್ನು ಸರ್ವನಾಶದಿಂದ ರಕ್ಷಿಸಿದನು. ಅದರಿಂದ ಬ್ರಹ್ಮಾಂಡವನ್ನು ಸಂರಕ್ಷಿಸಿದ್ದಕ್ಕಾಗಿ ಧನ್ಯವಾದ ಅರ್ಪಿಸಲು ಭಕ್ತರು ಮಹಾಶಿವರಾತ್ರಿಯನ್ನು ಆಚರಿಸುತ್ತಾರೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಶಿವರಾತ್ರಿ ಹಬ್ಬದ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಹಬ್ಬವು ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಬದ್ಧತೆಯನ್ನು ಬೆಳೆಸಿಕೊಂಡು ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮತೆಯ ಕಡೆಗೆ ಪ್ರಯಾಣ ಬೆಳೆಸುವ ದಿನವಾಗಿದೆ. ಹಬ್ಬವು ನಮ್ಮೊಳಗಿನ ಉತ್ತಮರನ್ನು ಪ್ರೇರೇಪಿಸುವ ಮತ್ತು ಒಳ್ಳೆಯತನದ ಹಾದಿಯಲ್ಲಿ ನಡೆಯುವ ದಿನವಾಗಿದೆ. ಧ್ಯಾನದಿಂದ ಸಂಯಮವನ್ನು ಬೆಳೆಸಿಕೊಂಡು ಅಜ್ಞಾನವನ್ನು ತೊಡೆದುಹಾಕಲು ಈ ಶಿವರಾತ್ರಿ ದಿನದಿಂದ ಉಪವಾಸ ಮಾಡಿ ಜಾಗರಣೆ ಇದ್ದು ವ್ರತ ಮಾಡಿದರೆ ಸಂಪೂರ್ಣ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ. ಶಿವರಾತ್ರಿ ದಿನದ ಪ್ರಮುಖ ಪೂಜೆ ಎಂದರೆ ಶಿವಲಿಂಗದ ಪೂಜೆ. ಈ ಪೂಜೆಯನ್ನು ಹೇಗೆ ಪ್ರಾರಂಭಿಸಬೇಕು, ಇದಕ್ಕೆ ಏನೆಲ್ಲ ತಯಾರಿ ಮಾಡಿಕೊಳ್ಳಬೇಕು ಎಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪಂಚಧಾತು, ಅಷ್ಟಧಾತು ಅಥವಾ ಹಿತ್ತಾಳೆಯಿಂದ ಮಾಡಿದ ಶಿವಲಿಂಗವನ್ನು ಪೀಠದ ಮೇಲೆ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಇರಿಸಿ ಪೂಜೆಯನ್ನು ಪ್ರಾರಂಭಿಸಬಹುದು. ಲಿಂಗದ ಪಕ್ಕದಲ್ಲಿ ನಂದಿಯ ಪ್ರತಿಮೆಯನ್ನು ಇರಿಸಬೇಕು. ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಲಿಂಗವನ್ನು ಪಶ್ಚಿಮಾಭಿಮುಖವಾಗಿ ಇರಿಸಿ. ಅಭಿಷೇಕದ ನೀರು ಹರಿದು ಹೋಗುವ ಲಿಂಗ ಯೋನಿ ಭಾಗವನ್ನು ಉತ್ತರಕ್ಕೆ ಮುಖ ಮಾಡಿ ಇರಿಸಿ.
ಸಿದ್ಧಪಡಿಸಿಕೊಂಡಿರುವ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಮತ್ತು ನಿಮ್ಮ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಂಡು ದೀಪಗಳನ್ನು ಬೆಳಗಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಬಹುದು. ಮೊದಲ ಅಭಿಷೇಕವಾಗಿ ನೀರನ್ನು ಅರ್ಪಿಸಿ ಹಾಲು, ಮೊಸರು, ತುಪ್ಪ ಮತ್ತು ಜೇನುತುಪ್ಪವನ್ನು ಒಂದರ ನಂತರ ಒಂದನ್ನು ಕ್ರಮಬದ್ಧವಾಗಿ ಅಭಿಷೇಕ ಮಾಡಿ. ಹೆಚ್ಚುವರಿಯಾಗಿ ಪಂಚಾಮೃತ, ಶ್ರೀಗಂಧ ಮತ್ತು ಪಂಚಗವ್ಯಗಳ ಅಭಿಷೇಕವನ್ನು ಕೂಡ ಮಾಡಬಹುದು. ಪ್ರತಿ ಅಭಿಷೇಕದ ಮಧ್ಯೆ ಜಲಾಭಿಷೇಕವನ್ನು ಮಾಡಿ. ಅಭಿಷೇಕದ ಸಮಯದಲ್ಲಿ ಶಿವನ 108 ಹೆಸರುಗಳನ್ನು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಸಾಧ್ಯವಾದರೆ ಮನೆಯಲ್ಲಿ ಇದ್ದರೆ ರುದ್ರಾಕ್ಷಿ ಮಣಿಗಳನ್ನು ಧರಿಸಿ, ಅದು ಶಿವನಿಗೆ ಇಷ್ಟವಾಗುತ್ತದೆ. ಅಭಿಷೇಕವಾದ ನಂತರ ನಂದಿ ವಿಗ್ರಹ ಮತ್ತು ಶಿವಲಿಂಗವನ್ನು ಪಾತ್ರೆಯಿಂದ ನಿಧಾನವಾಗಿ ತೆಗೆದು ಬಟ್ಟೆಯಿಂದ ಒರೆಸಿ ಅಭಿಷೇಕದ ವಸ್ತುಗಳನ್ನು ತೆಗೆದುಹಾಕಿದ ನಂತರ ಶಿವಲಿಂಗ ಮತ್ತು ನಂದಿಯನ್ನು ಪೀಠದ ಮೇಲೆ ಪುನಃ ಇರಿಸಿ. ತೆಂಗಿನಕಾಯಿ, ಅರಿಶಿಣ, ಕುಂಕುಮ, ಅಕ್ಷತೆ, ಶಿವನಿಗೆ ಪ್ರಿಯವಾದ ಪತ್ರೆಗಳು, ಹೂವುಗಳನ್ನು ಪೂಜೆ ಮಾಡಿ. ಹಣ್ಣುಗಳು ಮತ್ತು ಧೂಪದ್ರವ್ಯಗಳನ್ನು ಅರ್ಪಿಸಿ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ. ಶಿವನ ಅರಮನೆ ರೌದ್ರ ರಮಣೀಯ ಕೈಲಾಸ ಪರ್ವತ. ಇದುವರೆಗೂ ಯಾರೂ ಕೂಡ ಕೈಲಾಸ ಪರ್ವತವನ್ನು ಸಂಪೂರ್ಣ ಹತ್ತಿರುವ ದಾಖಲೆಗಳಿಲ್ಲ. ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ನಿಗೂಢ ಪರ್ವತದ ಬಗ್ಗೆ ರಾಮಾಯಣ, ಶಿವಪುರಾಣ, ಸ್ಕಂದ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಕೈಲಾಸ ಖಂಡವೆಂಬ ಪ್ರತ್ಯೇಕ ಅಧ್ಯಾಯವೇ ಇದೆ. ಕೈಲಾಸ ಪರ್ವತದ ಪಕ್ಕದಲ್ಲೇ ಪ್ರಾಚೀನ ಧನಕುಬೇರ ನಗರವೂ ಕೂಡ ಇತ್ತು ಎಂದು ಹೇಳಲಾಗುತ್ತದೆ. ಈ ಪರ್ವತವನ್ನು ಮೇಲಿನಿಂದ ನೋಡಿದಾಗ ಸ್ವಸ್ತಿಕ್ ಆಕಾರದಂತೆ ಕಂಡುಬರುತ್ತದೆ. ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಮತ್ತು ಇದನ್ನು ಆಕ್ಸಿಸ್ ಮುಂಡಿ ಎಂದು ಕರೆಯುತ್ತಾರೆ. ಆಕ್ಸಿಸ್ ಮುಂಡಿಯನ್ನು ಅಲೌಕಿಕ ಶಕ್ತಿಗಳು ಹರಿಯುವ ಸ್ಥಳವೆಂದು ನಂಬಲಾಗಿದೆ. ನೀವು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಈ ಶಕ್ತಿಗಳನ್ನು ಸಂಪರ್ಕಿಸಬಹುದು. ಅಷ್ಟು ಮಾತ್ರವಲ್ಲ, ಈ ಸ್ಥಳದಲ್ಲಿ 10 ದಿಕ್ಕುಗಳು ಸೇರುತ್ತವೆ. ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಎಂದು ಕೂಡ ನಂಬಿಕೆ ಇದೆ. ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನು ಸಮೀಪಿಸುತ್ತಿದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿಬರುತ್ತದೆ. ನಿಮ್ಮ ಕಿವಿಗಳಿಗೆ ಆ ಶಬ್ದ ಬಂದು ಅಪ್ಪಳಿಸುತ್ತಿದ್ದಂತೆ ಅದು ಡಮರುಗದ ಶಬ್ದದಂತೆ ಭಾಸವಾಗುತ್ತದೆ. ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ಏನೂ ತಿಳಿದು ಬಂದಿಲ್ಲ. 12 ಜ್ಯೋತಿರ್ಲಿಂಗಗಳು. ಕೊನೆಯದಾಗಿ 12 ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಎಷ್ಟು ಸರಳವಾಗಿ ಜ್ಯೋತಿರ್ಲಿಂಗಗಳ ಹೆಸರು ಮತ್ತು ಅವುಗಳು ಇರುವ ಸ್ಥಳವನ್ನು ಹೇಳಲಾಗಿದೆ ಗೊತ್ತಾ ಸ್ನೇಹಿತರೆ? ಮಹಾಶಿವರಾತ್ರಿಯ ಈ ಸಂದರ್ಭದಲ್ಲಿ ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಈ ಸ್ತೋತ್ರವನ್ನು ಪಠಿಸಿ ಸರ್ವ ಪಾಪಗಳು ಕಳೆದು ಜೀವನದಲ್ಲಿ ನೆಮ್ಮದಿ, ಸಾರ್ಥಕತೆ ಮತ್ತು ಅಭಿವೃದ್ಧಿಯನ್ನು ಕಾಣುವಿರಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರತ್ವ ಮಾಮಲೇಶ್ವರಂ ಪರ್ಲ್ಯಾಂ ವೈದ್ಯನಾಥಂಚ ಢಾಕಿನ್ಯಂ ಭೀಮಶಂಕರ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವಲಿ ವಾರಣಾಶ್ಯಾಂತು ವಿಶ್ವೇಶಂ ತ್ರಯಂಬಕಂ ಗೌತಮೀತಟೆ ಹಿಮಾಲಯೇತು ಕೇದಾರಂ ವೃಷ್ಣೇಶಂತು ವಿಶಾಲಕೆ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಂ ಪಠೇನ್ನರಂ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಈ ಜ್ಯೋತಿರ್ಲಿಂಗ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹೇಳಿಕೊಂಡರೆ 7 ಜನ್ಮಗಳಲ್ಲಿ ಮಾಡಿದ ಪಾಪ ನಾಶವಾಗುತ್ತದೆ ಎಂದು ಇದರ ಅರ್ಥ. ಜಾಗರಣೆ, ಉಪವಾಸ, ಬಿಲ್ವಾರ್ಚನೆ, ಅಭಿಷೇಕ ಇವುಗಳೆಲ್ಲ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಒಂದು ದೈವಿಕ ಶಕ್ತಿಯನ್ನು ಸೃಷ್ಟಿಸಿ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿ ನಮ್ಮೆಲ್ಲರ ಮುಂದಿನ ಜೀವನವನ್ನು ಸುಗಮಗೊಳಿಸುವ ಸಲುವಾಗಿ ನಮ್ಮ ಹಿರಿಯರು ಈ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದಿರುತ್ತಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.